ಹಲೋ ನನ್ನ ಕುಟುಂಬದವರೇ, ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ. ಹಣ್ಣುಗಳ ರಾಜ ಮಾವು. ಮಾವಿನ ಹಣ್ಣು ಅಂದರೆ ಯಾರಿಗೆ ತಾನೇ ಇಷ್ಟ ಇಲ್ಲ? ಶುಗರ್ ಇದ್ದರೂ ಸಹ ನಾವು ಆ ಹಣ್ಣಿನ ಸುವಾಸನೆಗೆ ತಲೆದೂಗಿ ಒಂದಾದರೂ ತಿಂದ್ಬಿಡ್ತೀವಲ್ವ. ಅಂತಹ ಆಕರ್ಷಣೆಯನ್ನು ಅಂಶವುಳ್ಳಂತಹ ಒಂದು ಹಣ್ಣು ಅಂದರೆ ಮಾವು. ಅದಕ್ಕೆ ಹಣ್ಣುಗಳ ರಾಜ ಅಂತ ಕರೀತಾರೆ. ಇಂತಹ ಮಾವಿನ ಹಣ್ಣಿನಲ್ಲಿ ನಾನಾ ವಿಧದ ತಳಿಗಳಿದ್ದಾವೆ. ಆ ಒಂದು ತಳಿಯಲ್ಲಿ ನಮಗೆ ಬೇಕಾಗಿರ್ತಕ್ಕಂಥದ್ದು ಇವತ್ತು ನಾನು ಟ್ರೆಡಿಷನಲ್ ಆಗಿ ಮಾಡ್ತಕ್ಕಂಥ ಒಂದು ಕೀರುಗೆ ನನಗೆ ಬೇಕಾಗಿರೋದು ರಸ್ಪುರಿ ಮಾವಿನ ಹಣ್ಣು. ಬೇರೆ ಯಾವುದೇ ಮಾವಿನ ಹಣ್ಣಲ್ಲೂ ಇದನ್ನು ಮಾಡಲಿಕ್ಕಾಗೋದಿಲ್ಲ. ನಾನು ಶಿವಮೊಗ್ಗ ಊರಿಂದ ಬಂದ ಮೇಲೆ ನನ್ನ ಸ್ನೇಹಿತ ಇದನ್ನು ತಂದುಕೊಟ್ಟ. ಈ ರಸ್ಪುರಿ ಮಾವಿನ ಹಣ್ಣಿನಿಂದ ನನ್ನ ತಾಯಿ, ನನ್ನ ಅಜ್ಜಿ ಎಲ್ಲರೂ ಮಾಡ್ತಿದ್ದಂಥ ಟ್ರೆಡಿಷನಲ್ ಮಾವಿನ ಹಣ್ಣಿನ ಕೀರುವನ್ನು ನಾನು ಮಾಡ್ತಾಯಿದ್ದೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ, ನೀವು ನೋಡಿ. ಹಾಗೆ ಇನ್ನೇನು ಮಾವಿನ ಹಣ್ಣಿನ ಕಾಲ ಸಹ ಮುಗಿತಾ ಬಂದ್ಬಿಡ್ತು. ಇನ್ನೇನು ಮಾನ್ಸೂನ್ ಪ್ರಾರಂಭ ಆಗಿದೆ. ಸೊ ರಸ್ಪುರಿ ಮಾವಿನ ಹಣ್ಣು ನಿಮಗೆ ಸಿಕ್ಕಿದ್ರೆ ತಂದು ಈ ರೆಸಿಪಿಯನ್ನು ಮಾಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಬಟನ್ನ ಪ್ರೆಸ್ ಮಾಡಿ. ನಾನು ಹಾಕೋ ವಿಡಿಯೋ ನೋಟಿಫಿಕೇಷನ್ ಮೊದಲೇ ನಿಮಗೆ ತಲುಪುತ್ತೆ. ನಿಮ್ಮ ಸಪೋರ್ಟ್ ಕೂಡ ನನಗೆ ಸಿಗುತ್ತೆ ಅಂತ ಹೇಳ್ತಾ ಬನ್ನಿ ಕಾರ್ಯಕ್ರಮಕ್ಕೆ. ನಿಮಗೆಲ್ಲರಿಗೂ ಸ್ವಾಗತ. ನನ್ನ ಸ್ನೇಹಿತ 2 kgಗಿನ್ನ ಅಧಿಕವಾಗಿರ್ತಕ್ಕಂಥ ಈ ರಸ್ಪುರಿ ಮಾವಿನ ಹಣ್ಣನ್ನು ತಂದು ಕೊಟ್ಟಿದ್ದಾನೆ. ಈಗ ಇದನ್ನೆಲ್ಲ ಚೆನ್ನಾಗಿ ತೊಳೆದು ಮುಂದುಗಡೆ ಇರ್ತಕ್ಕಂಥ ತೊಟ್ಟನ್ನು ನಾವು ಮೊದಲಿಗೆ ಕಿತ್ತು ತೆಗಿಬೇಕು. ಈಗ ಮೊದಲಿಗೆ ತೊಳೆದು ಈ ತೊಟ್ಟನ್ನು ಕಿತ್ತು ನಂತರ ನಿಮಗೆ ತೋರಿಸ್ತೀನಿ. ನೋಡಿ, ಹಣ್ಣನ್ನು ಚೆನ್ನಾಗಿ ತೊಳೆದು ಈ ರೀತಿ ತೊಟ್ಟನ್ನು ಕಿತ್ತು ತಂದಿದ್ದೀನಿ. ಈಗ ಮುಂದೆ ಇದರ ಸಿಪ್ಪೆಯನ್ನೆಲ್ಲ ಹಿಡಿದು ಒಳಗಡೆ ಇರ್ತಕ್ಕಂಥ ಬೀಜ ಅಂದರೆ ವಾಟೆ ಮತ್ತು ಹಣ್ಣು ಬೇರೆ ಬೇರೆ ಸಿಪ್ಪೆ ಎಲ್ಲವನ್ನು ಬೇರೆ ಬೇರೆ ಮಾಡ್ಕೋಬೇಕು. ಇದಕ್ಕೆ 1 ಲೀಟರ್ ಸಮೃದ್ಧಿ ಕೆನೆಭರಿತ ಹಾಲನ್ನು ನಾನು ಉಪಯೋಗಿಸ್ತಾ ಇದ್ದೀನಿ. ಇದು ಕೆನೆಭರಿತವಾಗಿ ಗಟ್ಟಿಯಾಗಿರಬೇಕು. ಮತ್ತು ಇದಕ್ಕೆ ಹಣ್ಣು ಸಿಹಿ ಇದ್ದರೆ ಸಕ್ಕರೆ ಸ್ವಲ್ಪ ಉಪಯೋಗಿಸಿ, ಹಣ್ಣು ಸ್ವಲ್ಪ ಹುಳಿ ಇತ್ತು ಅಂತಂದರೆ ಸ್ವಲ್ಪ ಸಕ್ಕರೆಯನ್ನು ಹೆಚ್ಚಿಗೆ ಬಳಸಿ, ಮತ್ತು ಎಲೈಚಿ ಪೌಡರ್ ಅಂದರೆ ಏಲಕ್ಕಿ ಪೌಡರ್. ಇದಿಷ್ಟೇ. ಈ ಒಂದು 3 ಪದಾರ್ಥಗಳಿಂದ ಮಾಡ್ತಕ್ಕಂಥ ಒಂದು ಸಿಹಿ ಕೀರು, ಟ್ರೆಡಿಷನಲ್ ಕೀರು, ಈ ಮಾವಿನ ಹಣ್ಣಿನ ಕೀರು. ಇದು ನೀವು ಮಾಡಿದರೆ ಸಂತೋಷ, ಮಾಡಿಲ್ಲ ಅಂದರೆ ನೋಡ್ಕೊಳ್ಳಿ. ಇದು ನಮ್ಮ ಮನೆಯಲ್ಲಿ ಮಾವಿನ ಹಣ್ಣಿನ ಕಾಲದಲ್ಲಿ ಅದು ಮುಗಿಯುವಷ್ಟರಲ್ಲಿ ಒಂದು ಸರಿ ನಾವು ಇದನ್ನು ಮಾಡಿ ಕುಡಿದ್ಬಿಟ್ರೆ ಇನ್ನು 1 ವರ್ಷ ನಾವು ಮಾವಿನ ಹಣ್ಣನ್ನು ನಾವು ಉಪಯೋಗಿಸಲ್ಲ, ತಿನ್ನೋದೇ ಇಲ್ಲ. ಈ ಮಾವಿನ ಹಣ್ಣಿನ ಕೀರು ಅಷ್ಟು ಚೆನ್ನಾಗಿರುತ್ತೆ. ಬನ್ನಿ, ಈಗ ತಡ ಯಾತಕ್ಕೆ. ನೋಡಿ, ಸಿಪ್ಪೆ ಎಲ್ಲ ಈ ರೀತಿ ಬೇರೆ ಹಾಕ್ಕೋಬೇಕು, ಹಣ್ಣನ್ನು ಇಟ್ಕೋಬೇಕು. ಇದನ್ನು ಕಿವುಚಿ ಒಳಗಡೆ ಇರ್ತಕ್ಕಂಥ ಬೀಜವನ್ನು ತೆಗಿಬೇಕು. ಈ ನಾವು ರಸ್ಪುರಿ ಮಾವಿನ ಹಣ್ಣು ಯಾಕೆ ತೊಗೋತೀವಿ ಅಂದರೆ ನೋಡಿ, ನಾರಿನ ಅಂಶ ಅಧಿಕವಾಗಿರುತ್ತೆ. ಇದು ನಮ್ಮ ಆರೋಗ್ಯಕ್ಕೂ ಬಹಳ ಒಳ್ಳೆಯದು, ಜೀರ್ಣಕ್ರಿಯೆಗೆ ತುಂಬ ಒಳ್ಳೆಯದು. ಆದ್ದರಿಂದ ಅಧಿಕವಾಗಿ ನಾರಿನ ಅಂಶ ಇರ್ತಕ್ಕಂಥ ಈ ರಸ್ಪುರಿ ಹಣ್ಣನ್ನೇ ನಾವು ಕೀರುಗೆ ಹೆಚ್ಚಾಗಿ ಬಳಸಬೇಕು. ಅದರಿಂದನೇ ತುಂಬ ರುಚಿ. ನೋಡಿ, ಸಂಪೂರ್ಣ ಹಣ್ಣನ್ನು ನಾನು ಕಿವುಚಿ ನನ್ನ ಅಂಗೈಯಿಂದ ತೆಗೆದಿದ್ದೀನಿ. ಬೀಜ ವಾಟೆಯನ್ನೇ ಬೇರೆ ಮಾಡ್ಕೊಂಡಿದ್ದೀನಿ, ಈ ಸಿಪ್ಪೆಯನ್ನೇ ಬೇರೆ ಮಾಡ್ಕೊಂಡಿದ್ದೀನಿ. ಇದನ್ನು ನೋಡ್ತಿದ್ರೆ ನನ್ನ ಬಾಲ್ಯದ ನೆನಪು ಬರುತ್ತೆ. ನಮ್ಮಮ್ಮ, ನಮ್ಮ 3 ಜನ, ನಾವಿಬ್ಬರು ಅಕ್ಕಂದ್ರಿಗೂ ನನಗೂ ಇದನ್ನು ಭಾಗ ಮಾಡಿ ಕೊಡೋರು. ಇದರಲ್ಲಿರ್ತಕ್ಕಂಥ ಹಣ್ಣುಗಳನ್ನೆಲ್ಲ ತಿನ್ಕೊಳ್ಳಿ ಅಂತ. ಆಮೇಲೆ ನಮ್ಗೆ ಊಟ ಆದಮೇಲೆ ಈ ಕೀರುವನ್ನು ನಮಗೆ ಕೊಡ್ತಾ ಇದ್ದಿದ್ದು. ಅದರಲ್ಲೂ ಮಜ್ಜಿಗೆಯನ್ನು ತಿಂದ ಮೇಲೆ ನಮ್ಗೆ ಇದನ್ನು ಕೊಡ್ತಿದ್ದು, ಯಾಕೆಂದರೆ ಮಾವು ತುಂಬ ಉಷ್ಣ ಅಲ್ವಾ. ಆದ್ದರಿಂದ ಈಗ ಮೊದಲಿಗೆ ಇದನ್ನು ಕಿವುಚಿ ಮೊದಲು ರೆಡಿ ಮಾಡ್ಕೊಳ್ಳೋಣ. ಇಲ್ಲಿ ಮಿಕ್ಸಿ ಬಳಕೆ ಇಲ್ಲ, ಅದನ್ನು ಮೊದಲು ನಾವು ಗಮನದಲ್ಲಿ ಇಟ್ಕೋಬೇಕು. ಏನು ಇದನ್ನು ಮಿಕ್ಸಿನಲ್ಲಿ ಮಾಡೋಕ್ಕಾಗಲ್ವಾ? ಹೌದು, ಬೇರೆ ಹಣ್ಣುಗಳನ್ನೆಲ್ಲ ನಾವು ಮಿಕ್ಸಿಯಲ್ಲಿ ಹಾಕಿ ಮಾಡಿಕೊಂಡ್ರೆ ಹಾಲಿನ ಜೊತೆ ಅದು ಮಿಲ್ಕ್ ಶೇಕ್ ಆಗಿಬಿಡುತ್ತೆ. ಬಟ್ ಇಲ್ಲಿ ನಾವು ಮಿಲ್ಕ್ ಶೇಕ್ ಮಾಡ್ತಿಲ್ಲ, ಮಾವಿನ ಹಣ್ಣಿನ ಕೀರು, ಅದರಲ್ಲಿ ರಸ್ಪುರಿ ಮಾವಿನ ಹಣ್ಣಿನ ಕೀರುವನ್ನು ನಾವು ಮಾಡ್ತಾ ಇರೋದು. ಈ ರಸ್ಪುರಿ ಮಾವಿನ ಹಣ್ಣಲ್ಲಿ ಮಾಡ್ತಕ್ಕಂಥ ಕೀರುವೇ ಟ್ರೆಡಿಷನಲ್, ಹಿಂದಿನ ಸಾಂಪ್ರದಾಯಿಕ ಶೈಲಿಯ ಒಂದು ಕೀರು. ಇನ್ನು ಯಾವ ಹಣ್ಣಲ್ಲೂ ಈ ರೀತಿಯ ರುಚಿ ನಿಮಗೆ ಕೀರು ಮಾಡಿದ್ರೆ ಬರೋದಿಲ್ಲ. ಮೊದಲಿಗೆ ನಾವೆಲ್ಲ ಕಿವುಚಿ ರೆಡಿ ಮಾಡ್ಕೊಳ್ಳೋಣ. ನೋಡಿ, ಹಣ್ಣೆಲ್ಲ ಕಿವುಚಿ ರೆಡಿ ಮಾಡ್ಕೊಂಡ್ಮೇಲೆ ಹಿಂದೆ ನಾವು ಮೊಸರು ಮಜ್ಜಿಗೆ ಕಡಿತೀವಲ್ಲ, ಮಂತು, ಅದನ್ನು ತಗೊಂಡು ಚೆನ್ನಾಗಿ ಕಡಿಯೋರು. ಈಗ ಅದೇನು ಬೇಕಾಗಿಲ್ಲ, ವಿಸ್ಕ್ ಇದೆಯಲ್ಲ, ಇದರಿಂದ ಈ ಸಹಾಯದಿಂದ ಚೆನ್ನಾಗಿ ಕಡ್ಕೊಳ್ಳೋಣ. ಇಲ್ಲಿ ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಇದು ಟ್ರೆಡಿಷನಲ್ ಆದ್ದರಿಂದ ನಾವು ಮಿಕ್ಸಿ ಜಾರು, ಮಿಕ್ಸಿ ಏನಕ್ಕೂ ಹಾಕಿ ಮಾಡ್ಕೋಬಾರ್ದು. ಅದು ಎಲ್ಲ ನೈಸಿಗೆ ಆಗಿಬಿಡುತ್ತೆ, ಅದು ಚೆನ್ನಾಗಿರೋದಿಲ್ಲ. ಆಮೇಲೆ ಹಣ್ಣನ್ನು ಅದ್ರ ಮೇಲೆ ಹೆಚ್ಚಾಕಿದ್ರೆ ಚೆನ್ನಾಗಿ ಕಾಣೋದಿಲ್ಲ. ಇದೇ ಈ ಒಂದು ರೀತಿಯಲ್ಲೇ ನೀವು ಮಾಡ್ಕೋಬೇಕು, ಆವಾಗಲೇ ಕುಡಿಬೇಕಾದ್ರೆ ಬಹಳ ಚೆನ್ನಾಗಿರುತ್ತೆ. ನೋಡಿ, ಹಣ್ಣೆಲ್ಲ ಸ್ವಲ್ಪ
ಬಿಡಿ 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 ಆಗಿದೆ. ಎಲ್ಲ ಒಂದು ಅದರಲ್ಲಿ ಕರಗಿದೆ. ನಾವು ಹಿಂಗೆ ಕಡಿತೀವಲ್ಲ, ಬೇಳೆ ಹೇಗೆ ಕರಗೋಗುತ್ತೆ ಹಾಗೆ ಕರಗಿದೆ. ಈಗ ಇದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಸಕ್ಕರೆ ಹಾಕ್ಕೊಳ್ಳೋಣ. ಮಾವಿನ ಹಣ್ಣು ಬಹಳ ಸಿಹಿ ಇರೋದ್ರಿಂದ ನಾನು ಸ್ವಲ್ಪ ಸಕ್ಕರೆಯನ್ನು ಬಳಸ್ತಾ ಇದ್ದೀನಿ. 2 ಕೆ ಜಿಗೂ ಅಧಿಕವಾಗಿರ್ತಕ್ಕಂಥ ಮಾವಿನ ಹಣ್ಣು, 1 ಲೀಟರ್ ಹಾಲು, ಎಲ್ಲದಕ್ಕೂ ಸರಿ ಹೋಗೋ ಹಾಗೆ ನಾನು ಸಕ್ಕರೆಯನ್ನು ಹಾಕ್ಕೊಂಡಿದ್ದೀನಿ. ನಿಮ್ಮ ಮನೆಯ ಸಿಹಿಗೆ ಅನುಗುಣವಾಗಿ ನೀವು ಸಕ್ಕರೆಯನ್ನು ಹಾಕ್ಕೊಳ್ಳಿ. ಸಕ್ಕರೆ ಹಾಕಿದ ಮೇಲೆ ಮತ್ತೆ ನಾವು ಈ ರೀತಿ ಕಡ್ಕೋಬೇಕು, ಚೆನ್ನಾಗಿ ಕಡಿಬೇಕು. ಆಗ ಅದು ತೆಳ್ಳಗಾಗತ್ತೆ, ಸಕ್ಕರೆ ಎಲ್ಲ ಕರಗಿ ತೆಳ್ಳಗಾಗತ್ತೆ. ಈ ಸೀಕರಣೆ ಮಾಡ್ತೀವಿ ನೋಡಿ, ಆ ಹದಕ್ಕೆ ಬರುತ್ತೆ. ನೋಡಿ, ಈ ಹದಕ್ಕೆ ಬಂದ ನಂತರ ನಾವು ಕಾಯಿಸಿಟ್ಕೊಂಡಿರ್ತಕ್ಕಂಥ ಕೆನೆ ಭರಿತ ಗಟ್ಟಿ ಹಾಲನ್ನು ಹಾಕ್ಕೋಬೇಕು. ಪೂರ್ತಿ ಹಾಕ್ಕೊಳ್ಳಿ. ನೀವು ಎಷ್ಟು ಹದ ಬೇಕು, ನಿಮಗೆ ಎಷ್ಟು ಹಣ್ಣು ತೊಗೊಂಡಿದ್ದೀರಾ ಆ ಕ್ವಾಂಟಿಟಿ ಮೇಲೆ ನೀವು ಹಾಲನ್ನು ಕಾಯಿಸ್ಕೋಬೇಕು. ನಾನು ಸ್ವಲ್ಪ ಸ್ವಲ್ಪವನ್ನೇ ಹಾಕೋತಾ ಇದ್ದೀನಿ. ಮತ್ತೆ ನಾವು ಈ ರೀತಿ ಕಡ್ಕೋಬೇಕು ಹಾಲು ಹಾಕ್ಕೊಂಡ ನಂತರನೂ. ಹೀಗೆ ನಾನು ಸ್ವಲ್ಪ ಹಾಲನ್ನು ಉಳಿಸಿ ಎಲ್ಲ ಹಾಲನ್ನು ಮಿಕ್ಸ್ ಮಾಡ್ಕೊತೀನಿ. ನೋಡಿ ಸ್ನೇಹಿತರೆ, ಸ್ವಲ್ಪ ಹಾಲನ್ನು 1 ಗ್ಲಾಸ್ ಆಗೋಷ್ಟು, ಚಿಕ್ಕ ಗ್ಲಾಸ್ನಲ್ಲಿ 1 ಗ್ಲಾಸ್ ಆಗೋಷ್ಟು ಹಾಲನ್ನು ಮಿಕ್ತು, ಇನ್ನು ಬಾಕಿ ಹಾಲನ್ನೆಲ್ಲ ಸಂಪೂರ್ಣವಾಗಿ ಹಾಕಿದೆ. ಎಲೈಚಿ ಪೌಡರ್ ಸಹ ಹಾಕ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಒಮ್ಮೆ ಟ್ರೈ ಮಾಡಿ. ಸಾಂಪ್ರದಾಯಿಕ ಟ್ರೆಡಿಷನಲ್ ಶೈಲಿಯ ಮಾವಿನ ಹಣ್ಣಿನ ಕೀರು. ಇನ್ನೇನು ಮಾವಿನ ಹಣ್ಣಿನ ಕಾಲ ಮುಗಿತಾ ಬಂದ್ಬಿಡ್ತು, ಮಾನ್ಸೂನ್ ಶುರು ಆಗಿದೆ. ನೀವು ಮಾಡ್ಕೊಳ್ಳಿ. ಅದರಲ್ಲೂ ರಸಪುರಿ ಮಾವಿನ ಹಣ್ಣು ಸಿಕ್ಕಿದ್ರೆ ಮಾಡ್ಕೊಳ್ಳಿ, ಸಖತ್ತಾಗಿರುತ್ತೆ. ಕುಡಿಯೋಕ್ಕಂತೂ ಅದ್ಭುತವಾಗಿರುತ್ತೆ. ಸ್ನೇಹಿತರೆ ನೋಡಿ, ಸೌಟ್ ಸಹಾಯದಿಂದ ನಾನು ಹಾಕ್ಕೊಂಡಿದ್ದೀನಿ. ಕುಡಿದು ಹೇಳ್ತೀನಿ. ಸೂಪರ್ ಆಗಿದೆ ರೀ. ಒಮ್ಮೆ ಮಾಡ್ಕೊಳ್ಳಿ, ಸಖತ್ತಾಗಿರುತ್ತೆ. ಆದರೆ ಹಾಲು ಗಟ್ಟಿ ಇರಬೇಕು, ಸಂಪೂರ್ಣ ತಣ್ಣಗಾಗಿರಬೇಕು. ತುಂಬ ಚೆನ್ನಾಗಿರುತ್ತೆ. ಕುಡಿತಾ ಇದ್ರಂತೂ ಅದ್ಭುತವಾಗಿದೆ. ಒಮ್ಮೆ ಮಾಡ್ಕೊಂಡು ಕುಡೀರಿ. ಹೇಗಿತ್ತು ಅಂತ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನ ಕಮೆಂಟ್ ಮುಖಾಂತರ ನನಗೆ ತಿಳಿಸಿ. ಸಾಂಪ್ರದಾಯಿಕ ಟ್ರೆಡಿಷನಲ್ ಶೈಲಿಯ ಮಾವಿನ ಹಣ್ಣಿನ, ಅದರಲ್ಲೂ ರಸಪುರಿ ಮಾವಿನ ಹಣ್ಣಿನ ಕೀರು ಮಾಡೋ ವಿಧಾನ ತೋರಿಸಿದ್ದೀನಿ. ದಯಮಾಡಿ ಎಲ್ಲೂ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಒಮ್ಮೆ ಟ್ರೈ ಮಾಡಿ. ಇನ್ನೇನು ಮಾವಿನ ಹಣ್ಣಿನ ಕಾಲ ಮುಗಿತಾ ಬಂದ್ಬಿಡ್ತು. ಹೇಗಿತ್ತು ಅಂತ ಮಾಡಿ ಕುಡಿದು ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನ ಕಮೆಂಟ್ನಲ್ಲಿ ತಿಳಿಸಿ. ನಾಳೆ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಒಂದಿಗೆ ಬರ್ತೀನಿ. ಎಲ್ಲರಿಗೂ ನಮಸ್ಕಾರ. ಜೈ ಗಣೇಶ.